ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೂಮಲ್ಲಿರೋಣ ಅಂದರೆ ನನ್ನ ಗಂಡ ಕೆಲಸ ಮಾಡಬೇಕು ಅಂತ ಆಚೆ ಕಳಿಸಿದ್ರು. ಅರ್ಚನಾ ಅಕ್ಕ ಹತ್ರ ಹೋಗೋಣ ಅಂದರೆ ಅವರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಕೆಲಸ ಮಾಡೋಣ ಅಂದರೆ ಕೆಲಸನೇ ಇಲ್ಲ. ಒಟ್ಟಿನಲ್ಲಿ ಈ ಮನೆಯಲ್ಲಿ ಯಾರಿಗೂ ನಾನು ಬೇಕಾಗಿಲ್ಲ. ಏನು ಮಾಡೋದು? ಸಾರಿ. ಏನಕ್ಕ ಇದು? ಏನೋ ಬರ್ತಿದೆ. ಸಾರಿ ಅಂತ ಬರ್ದಿದ್ದೀನಿ. ಯಾಕೆ? ತಪ್ಪು ಮಾಡಿದ್ದು ನಾನೇ ಅಂದಮೇಲೆ ಸಾರಿ ಕೂಡ ನಾನೇ ಕೇಳ್ಬೇಕು ತಾನೆ. ನನ್ನ ಕಡೆಯಿಂದ ನಿನಗೆ ಬೇಜಾರಾಗಿರೋದಕ್ಕೆ ಐ ಆಮ್ ಸಾರಿ, ಆಯಿತಾ? ಅಕ್ಕ, ಹಾಗೆಲ್ಲ ಹೇಳ್ಬಿಡಿ. ಆ ರೀತಿ ನೋಡಿದ್ರೆ ನಿಮ್ಮ ಮನಸ್ಥಿತಿ ಅರ್ಥ ಮಾಡ್ಕೊಳ್ದೆ ನಾನು ಆ ರೀತಿ ನಡ್ಕೋಬಾರ್ದಾಗಿತ್ತು. ಅದಕ್ಕೆ ನಾನು ನಿಮ್ಗೆ ಕ್ಷಮೆ ಕೇಳ್ತೀನಿ. ನಾನು ಕ್ಷಮೆ ಕೇಳಕ್ಕೆ ಬಂದರೆ ನೀನು ನನಗೆ ಕ್ಷಮೆ ಕೇಳ್ತಿದ್ಯಲ್ಲ, ಅದು ನಿನ್ನ ದೊಡ್ಡ ಗುಣ. ನನ್ನ ಪ್ರಕಾರ ನಾನು ತಪ್ಪು ಮಾಡಿದ್ದೀನಿ, ನಿನ್ನ ಪ್ರಕಾರ ನೀನು ತಪ್ಪು ಮಾಡಿದ್ಯಾ. ಇವಾಗ ಇಬ್ರು ಲೆಕ್ಕನೂ ಅಲ್ಲಿಗಲ್ಲಿ ಗೂಫಿ, ಸರಿನಾ? ಬಾ ಇದನ್ನು ತಿನ್ನು. ಮೊದಲು ನೀತೆ. ನೀನು ತಿನ್ನು. ಅರವಿಂದು ಇವಾಗ ಹೇಳು. ಹಾಳಾದವಳು ಹೀರೇನಾಗಿದ್ದ ಕೂಡಲೇ ಎರಡು ಕೊಂಬು ಅಂದಂಗೆ ಆಡ್ತಾ ಇದ್ದಾಳೆ. ಅವಳು ಸೇವೆ ಮಾಡಿ ಮಾಡಿ ನನ್ನ ಸೊಂಟನೆ ಬಿದ್ದೋಗಿದೆ. ಕೂರಕ್ಕೆ ಬಿಡಲ್ಲ, ಏನಾನ ಒಂದು ಕೆಲಸ ಹೇಳ್ತಾನೆ ಇರ್ತಾಳೆ. ಬಿಡು, ಅವಳು ಹಾಳಾಗೋಗ್ಲಿ. ಸರಿ, ಟೈಗರ್ ಪ್ರಭಾಕರ್ ಸಿಕ್ಕದ್ನಾ? ಸಿಕ್ತ. ಏನಂದ? ಮುಚ್ಕೊಂಡು ನಾನು ಹೇಳಿದ ಕೆಲಸ ಮಾಡು ಅಂದ. ಹಂಗಂದ್ಬಿಟ್ನಾ? ಅದಕ್ಕೆ ನೀನೇನಂದೆ? ಆಯ್ತು ಅಂದೆ. ಯಾಕೆ, ಏನು ಎತ್ತ ಅಂತ ಏನು ಕೇಳಲೇ ಇಲ್ವಾ? ಕೇಳಿದೆ, ಅದೆಲ್ಲ ನಿನಗೆ ಬೇಡದಿರೋ ವಿಷಯ, ನಾನು ಹೇಳ್ದಷ್ಟು ಮಾಡು ಅಂತ ಹೇಳ್ಬಿಟ್ಟು ಹೊರಟೋದ. ಅದು ಹೋಗ್ಲಿ, ಅವನು ಯಾರು, ಅವನ ಹಿನ್ನೆಲೆ ಏನು, ಅವನು ಎಲ್ಲಿರೋದು ಅದಾದ್ರೂ ಗೊತ್ತಾಯ್ತಾ? ಇಲ್ಲ, ಸದ್ಯಕ್ಕೆ ಸಿಕ್ಕಿತ್ತು ಅಡ್ರೆಸ್ ಹುಡ್ಕೊಂಡು ಹೋದೆ. ಅವನ ಆಫೀಸು ಅಂತ ಗೊತ್ತಾಯ್ತು. ಅಲ್ಲಿಗೆ ಅವನು ಹೇಳೋವರೆಗೂ ಇವಳು ಚಾಕ್ರಿ ನಾವಿಬ್ರು ಮಾಡೋದು ತಪ್ಪಿಲ್ಲ ಅಂತಾಯ್ತು. ಒಟ್ನಲ್ಲಿ ನಿನ್ನ ಹಣೆ ಬರಹನೇ ಸರಿಯಿಲ್ಲ. ಆ ಕಡೆ ಅವಳಿಂದ ಸೋತೆ, ಇವಾಗ ಇವನಿಂದ ಸೋತೆ. ಯಾರ್ವಿಂದ ಯಾವತ್ತೂ ಸೋಲಾಕೊಳ್ಳಲ್ಲ. ಮತ್ತೆ ಮೈ ಕೊಡ್ವಿ ಅಂತ ಹೇಳ್ತೀನಿ. ಹೇಗಾದ್ರೂ ಮಾಡಿ ಅವನ ಬಗ್ಗೆ ಒಂದು ಕ್ಲೂ ತಿಳ್ಕೊತೀನಿ. ಎಷ್ಟೇ ಬುದ್ಧಿವಂತ ಮನುಷ್ಯ ಆದರೂ ಅವನಿಗೊಂದು ಲೂಪ್ ಹೊಲಿತೇ ಇರುತ್ತೆ. ಅದನ್ನು ಕಂಡು ಹಿಡಿತೀನಿ. ಆಮೇಲೆ ನಾನು ಅಸಲಿ ಆಟನ ಶುರು ಮಾಡ್ತೀನಿ. ಅದೇನ್ ಮಾಡ್ತೀಯ ಬೇಗ ಮಾಡ್ಬಿಡೋ. ನನಗಂತೂ ಇವಳು ಕಾಟನೆ ತಡಿಯಕ್ಕಾಗ್ತಿಲ್ಲ. ಏನೇನೋ ಆಸೆ ಉರ್ಸಿ ಕರ್ಕೊಬಂದೆ. ಈಗ ನೋಡಿದ್ರೆ 3 ಕಾಸು ಇಲ್ಲ, 3 ಹೊತ್ತು ಚಾಕ್ರಿನೇ ಮಾಡೋದಾಗೋಯ್ತು. ಇದೆಲ್ಲ ನೋಡ್ತಿದ್ರೆ ಸುಮ್ಮನೆ ಊರಿಗೋಗಿ ನನ್ನ ಗಂಡನ ಜೊತೆ ಹೊಲದಲ್ಲಿ ಕೆಲಸ ಮಾಡೋದೇ ಎಷ್ಟೋ ವಾಸಿ ಅಂತ ಅನಿಸ್ತಾ ಇದೆ. ದುಡುಕ್ಬೇಡಿ, ಇನ್ನು ಸ್ವಲ್ಪ ದಿನ ಒಂದು ವ್ಯವಸ್ಥೆ ಮಾಡ್ತೀನಿ. ಬೇಗ ಮಾಡಪ್ಪ. ಬನ್ನಿ ಇಲ್ಲಿ. ಹಾ, ಶುರುವಾಯ್ತು ಇವಳು ಕಾಟ. ಕೇಳಿಸ್ತಾ? ಬಂದೆ. ಹೇಗಿತ್ತು? ಅಕ್ಕ, ನಿಜ ಹೇಳ? ನಿನಗೆ ಸುಳ್ಳು ಹೇಳಕ್ ಬರಲ್ಲ ಅಂತ ಗೊತ್ತು, ನಿಜಾನೇ ಹೇಳು. ನಂಗೆ ಈ ಥರ ತಿಂಡಿಗಳೆಲ್ಲ ಇಷ್ಟ ಆಗಲ್ಲ. ಆದರೆ ನೀರು ತಂದಿದ್ದೀರಾ ಅಂತ ತಿಂದೆ ಅಷ್ಟೇ. ಗೊತ್ತು ಬಿಡು. ಇವಾಗ ನಾನು ಸ್ಯಾಂಡ್ವಿಚ್ ಬದಲು ರಾಗಿ ಮುದ್ದೆ ಏನಾದರೂ ತಂದಿದ್ರೆ ನಿಮ್ಮಿಂದ ಕಿತ್ಕೊಂಡು ತಿಂತಿದ್ದೆ. ಮತ್ತೆ ಏನಾದರೂ ಚಿರು ಬೈದ್ನಾ? ಇಲ್ಲಪ್ಪ, ಬೈದ್ರು ನಾನೇನು ತಲೆ ಕೆಡ್ಸ್ಕೊಳ್ಳಲ್ಲ. ನನ್ನ ಫ್ರೆಂಡ್ ಥರ ಇರೋ ನಿನ್ನ ಜೊತೆ ನಾನು ಆ ರೀತಿ ನಡ್ಕೋಬಾರ್ದಾಗಿತ್ತು. ಆದರೆ ಈ ಗೆಳತಿಗೆ ನಿಮ್ಮ ಜೀವನದಲ್ಲಿ ಏನು ನಡೆದಿದೆ ಅಂತಾನೆ ಗೊತ್ತಿಲ್ಲ ಅಲ್ವಾ? ಗೊತ್ತಾಗೋದು ಬೇಡ. ಫ್ರೆಂಡ್ ಜೊತೆ ಬರೀ ಖುಷಿ ವಿಷಯ ಹಂಚ್ಕೋಬೇಕೇ ಹೊರತು ನೋವನ್ನಲ್ಲ. ಆ ನೋವು ನನ್ನೊಳಗೆ ಸಮಾಧಿ ಆಗಲಿ. ಯಾಕಕ್ಕ ಹಿಂಗೆ ಹೇಳ್ತಿದ್ದೀರಾ? ದುಃಖನ ಒಳಗಡೆನೆ ಇಟ್ಕೊಂಡು ಒಬ್ಬರೇ ಕೊರಗಬೇಡಿ, ಮನ್ಸು ಭಾರ ಆಗುತ್ತೆ. ಏನಾಗಿದೆ ಅಂತ ಹೇಳ್ಕೊಂಡ್ರೆ ನಿಮಗೂ ಸಮಾಧಾನ ಸಿಗುತ್ತೆ. ನಿಮ್ಮ ಪ್ರೀತಿಗೋಸ್ಕರ ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ಬೇಡ ದೀಪ, ನನ್ನಲ್ಲಿ ಹುಟ್ಟಿರೋ ಪ್ರೀತಿ ನನ್ನಲ್ಲೇ ಮಣ್ಣಾಗಲಿ. ಅದ್ರ ನೋವೇನೇ ಇದ್ರೂ ನಾನು ಒಬ್ಬಳೇ ಅನುಭವಿಸ್ತೀನಿ. ನೀವು ತುಂಬ ಒಳ್ಳೆಯವರು. ಆದರೆ ನಿಮ್ಗೆ ಹೀಗಾಗಿದೆ ಅಂದರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ಬದುಕೋದು ತುಂಬ ಸರಳ, ಪ್ರೀತಿಸೋದು ತುಂಬ ಸರಳ, ನಗೋದು ಗೆಲ್ಲೋದು ಸರಳನೇ.
ಆದರೆ ಕಷ್ಟ ಏನು ಗೊತ್ತಾ? ಏನು? ಸರಳವಾಗಿರೋದೇ ತುಂಬ ಕಷ್ಟ. ನನ್ನಲ್ಲಿರೋ ಈ ಸರಳತನನ ಕೆಲವರು ದುರುಪಯೋಗ ಪಡಿಸ್ಕೊಂಡ್ರು. ಹಾಗಂತ ನಾನು ನನ್ನ ತನನ ಬದಲಾಯಿಸ್ಕೊಳ್ಳಲ್ಲ. ಆವಾಗ ಹೇಗಿದ್ನೋ ಈಗಲೂ ಹಾಗೇ ಇದ್ದೀನಿ, ಮುಂದೆನೂ ಹಾಗೇ ಇರ್ತೀನಿ. ಅಕ್ಕ, ಈ ಪ್ರಪಂಚದಲ್ಲಿ ತುಂಬ ಒಳ್ಳೆಯವರಾಗೂ ಇರಬಾರ್ದು, ಅವ್ರಿಗೆ ಕಷ್ಟ ಜಾಸ್ತಿ ಅಂತ ಹೇಳ್ತಾರೆ. ನಿಮ್ಮನ್ನು ನೋಡಿದ್ಮೇಲೆ ಅದು ನಿಜ ಅನಿಸ್ತು. ಕೆಟ್ಟೋರಾಗೋಕ್ಕೆ ಕ್ಷಣ ಸಾಕು, ಒಳ್ಳೆಯವ್ರು ಅನ್ನಿಸ್ಕೊಳ್ಳೋಕ್ಕೆ ಯುಗಗಳೇ ಬೇಕು. ಒಳ್ಳೆಯವ್ರಾದ್ಮೇಲೂ ಒಂದು ಚಿಕ್ಕ ತಪ್ಪು ಮಾಡಿದ್ರೆ ಅಷ್ಟೇ ಬೇಗ ಕೆಟ್ಟೋರಾಗ್ಬಿಡ್ತೀವಿ. ಜೀವನ ಅನ್ನೋದು ಚಕ್ರ ಇದ್ದಂಗೆ. ಆ ಕಾಲಚಕ್ರ ಎಲ್ಲ ಜನರ ಹತ್ರ ಸುತ್ತಾ ಇರುತ್ತೆ. ಟೈಮ್ ಬಂದಾಗ ಒಳ್ಳೆಯವರು ಕೆಟ್ಟೋರಾಗ್ತಾರೆ, ಕೆಟ್ಟೋರು ಒಳ್ಳೆಯವರಾಗ್ತಾರೆ. ಇವಾಗ ಅದನ್ನೆಲ್ಲ ಬಿಡು, ಯಾಕೋ ತುಂಬ ಮಾತಾಡ್ತಿದ್ದೀನಿ ಅನ್ನಿಸ್ತಿದೆ. ದೀಪಾ, ನನ್ನ ಪ್ರೀತಿ ಬಗ್ಗೆ ಇನ್ಯಾವತ್ತೂ ಕೇಳಲ್ಲ ಅಂತ ನನಗೆ ಮಾತು ಕೊಡು. ಯಾಕಕ್ಕ? ಯಾಕೆ ಏನು ಅಂತ ಕೇಳದೆ ಸುಮ್ಮನೆ ಮಾತು ಕೊಡು. ಯಾಕೆ ದೀಪಾ? ಇಂಥ ವಿಷಯದಲ್ಲಿ ಭಾಷೆ ಕೊಡು, ಆಣೆ ಮಾಡು ಅಂದ್ಕೂಡ್ಲೆ ಮಾಡೋ ಮಗಳಲ್ಲ ನಾನು. ಪ್ರೀತಿ ಅನ್ನೋದು ನನ್ನ ಜೀವನದಲ್ಲಿ ಮುಗ್ದು ಹೋದ ಅಧ್ಯಾಯ. ಅದಕ್ಕೆ ಅದ್ರ ಬಗ್ಗೆ ಮಾತಾಡಬೇಡ ಅಂತಿರೋದು. ಮನ್ಸು ಮಾಡಿದ್ರೆ ಮುಗ್ದೋದ ಅಧ್ಯಾಯನ ಹೊಸ ಅಧ್ಯಾಯದಿಂದ ಶುರು ಮಾಡ್ಬೋದು. ಅದಕ್ಕೆ ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ಸಮಯ ಬಂದಾಗ ಅಥವಾ ಈ ವಿಷಯದ ಬಗ್ಗೆ ನಿಮಗೆ ನನ್ನ ಹತ್ರ ಮಾತಾಡಬೇಕು ಅಂತ ಅನಿಸ್ದಾಗ ನನಗೆ ಹೇಳಿ. ನಾನು ಈ ಮನೆಗೆ ಬಂದಾಗಿಂದ ನೀವು ಹೆಂಗೆ ನಂಗೆ ಬೆಂಬಲವಾಗಿ ನಿಂತಿದ್ದೀರೋ, ನಿಮ್ಮ ಪ್ರೀತಿ ವಿಷಯಕ್ಕೆ ನಾನು ನಿಮ್ಮ ನೆರಳಾಗಿ ನಿಂತಿರ್ತೀನಿ. ಈ ವಿಷಯದಲ್ಲಿ ನನ್ನಿಂದ ಏನೇ ಕೆಲಸ ಆಗಬೇಕಾಗಿದ್ರು ಹೇಳಿ, ನಿಮಗೋಸ್ಕರ ನನ್ನ ಜೀವನೂ ಲೆಕ್ಕಿಸದೆ ಮಾಡ್ತೀನಿ. ಯಾಕೆ ಹಸ್ಬೆಂಡು ಹಂಗೆ ನೋಡ್ತಿದ್ದೀರಾ? ನಾನೇನು ಮಾತಾಡ್ಲಿಲ್ವಲ್ಲ. ಅನ್ಸ್ಕೊಂತಿದ್ದೀರಾ? ಹ್ಞೂ, ಅದು ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅದು ಬಿಟ್ಟು ಇನ್ನೇನು ಕೆಲಸ ಇದೆ ನಿಮಗೆ? ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅರ್ಜುನ್ ನೀವು ನನ್ನನ್ನು. ಅಂತೆ ಥರ ಇರಬೇಕು. ನೀವಾಗ ನೀವೇ ಇಲ್ಲಿಂದ ಹೋದ್ರೆ ಸರಿ. ಹೋಗ್ಲಿಲ್ಲ ಅಂದ್ರೆ ನಾನೇ ಬೇರೆ ಕಡೆ ಹೋಗ್ತೀನಿ. ಅಯ್ಯಯ್ಯೋ, ಬೇಡ ಬೇಡ, ನಾನೇ ಹೋಗ್ತೀನಿ. ಮಾಡ್ತಿರೋ ಕೆಲಸಕ್ಕೆ ನನ್ನ ಕಡೆಯಿಂದ ಒಳ್ಳೇದಾಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.